ಅಲೋ. ಅಲ್ಲ ಶ್ರೀನಿವಾಸ ಎದ್ದಿದ್ದಿ? ಹೇಳಿಯತ್ತೆ ಇಲ್ಲೇ ಕತೆ ಊರಲ್ಲಿ ಹೋಟ್ಲು ತಕ್ಕ ಬಂದಿದೆ ಕಣೆ. ಅಲ್ಲ ನಿಂಗೆ ಬುದ್ಧಿ ಇಲ್ವಾ ನಿಂಗೆ? ಆ? ಬುದ್ಧಿ ಇದ್ದದ ಇಲ್ವಾ? ಅದೇ ಕತೆ ಹೋಟ್ಲಿಗೆ ಬರ್ಬೇಡ್ದ ನಾನು ಹೋಟ್ಲ್ ಅಂಗಡಿ ತಕ್ಕ ಕೂತ್ಕೋಬೇಡ್ದ. ನೀನು ಹೋಟ್ಲ್ ಅಂಗಡಿ ತವರ್ ಕೂತ್ಕೋ ಎಲ್ಲಾರು ಕೂತ್ಕೋ ನಾನು ಅದ್ರ ಸುದ್ದಿ ಮಾತಾಡ್ತಾ ಇಲ್ಲ. ನೀನು ಅದಕ್ಕೆ ಗಂಗೆಯ ಮಗನ ತಕ್ಕೆ ನೋಡಕ್ ಹೋಗಿದಂತಲ್ಲ ಊರಿಗೆ. ಯಾಕೆ ಯಾಕಪ್ಪ? ಅಯ್ಯೋ ಯಾಕತೆ ನೋಡಕ್ಕೆ ಹೋದ್ರೇನು ಮಗಿನ ನೋಡ್ಬೇಡ್ದ. ಅದಕ್ಕೆ ಅಲ್ಲೇ ಹೊಸಿ ಕೆಲಸ ಇತ್ತು ಅರ್ಕ ಹೋಗಿದೆ. ಹಂಗೆ ಹೋಗಿ ನೋಡ್ಕೊಬರೋದು ಅಂದ್ಕೊಂಡು ಹೋದೆ, ನೋಡ್ಕೊ ಬಂದೆ. ಯಾಕೆ ಏನಾಯ್ತು? ಏನು ತೊಂದರೆ? ನೋಡಪ್ಪ, ನಿನ್ನ ಹೋಗಿ ನೋಡುವಂತ ನನ್ನ ಮಗಳಿಗೆ ಬೇಡ ಅಂತ ಬಿಟ್ಟಾಕಿದ್ಮೇಲೆ ನೀನು ನೋಡ್ಬೇಕು ಅಂತ ಏನಿದದು? ಯಾಕೆ ಕರಿತಿದಂತೆ ಬಾ ಅಂತವ? ಅವನ್ನ ಕರಿಬೇಕು ಅಂತ ನೀನು ಕರ್ಕೊಂಡು ನಿನ್ನ ಮನೇಲಿ ಇಸ್ಕೊಂತ ಹೇಳಿದವ ನಾವು. ಕರಿ ಅಂತ ಹೇಳಿರೋದು ಯಾರು? ಗಂಗೆ ಹೇಳದ್ಲ ನಿಂಗೆ? ಅಲ್ಲ ಕಣತೆ, ಆ ಜನ ಏನನ್ನಿಕ್ಕಿಲ್ಲ. ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಹೋಗಿ ನೋಡ್ಲಿಲ್ಲ ಮಾಡಲಿಲ್ಲ ಅಂದರೆ ನೋಡು ಮದುವೆ ಆಯ್ತಲೋ ಅಂದ್ಬಿಟ್ಟು ಮುಗಿನ ಕಡೆಗೆ ನಿಗಾನೇ ಇಲ್ಲ ಅಂತ ನಾನು ಗಂಗೆ ತಾನೇ ಮಾತಾಡೋದು. ನಾನು ಇರ್ತಿಗಂಗೆಲ್ಲ ಮಾತಾಡಿದ್ರೆ ನನಗೆ ಸಮಾಧಾನ ಆದತ್ತೆ ಹೇಳ್ತಿರಲ್ಲ ನೀವು. ಹೆಂಗೆ ಸಮಾಧಾನ ಆದದ್ದು ನನಗೆ ಹೇಳಿ. ಅದಕ್ಕೆ ಹೇಳ್ತಿರೋದು ಅತ್ತೆ. ಪಾಪ ಆ ಮಗ ಏನು ಮಾಡಿರೋದು? ಹೊಸ ಮಗ ಕಂಡಿದ್ದವ, ಮಕ್ಕಳು ಕಂಡಿದ್ದವತ್ತೆ. ಅದಕ್ಕೆ ಹೋಗಿ ನೋಡ್ಕೊಬರೋದ ಅನ್ನಿಸ್ತು. ಅದಕ್ಕೆ ಹೋಗಿ ನೋಡ್ಕೊಬರಕ್ಕೆ ಅಂತ ಹೋದೆ, ಕರೆದೆ ಬರ್ನಿಲ್ಲ. ಬುಡಿ ಬರ್ದಾರಿರ್ಲಂತೆ. ಅದಕ್ಕೆ ನನಗೆ ಯಾಕೆ ಓದಿರಿ ನೀವು? ಎಲ್ಲಾರೇ ಖುಷಿ ಪಡಬೇಕು, ಹೆಂಗೋ ತಬ್ಬರ ಮಗಿನ ಇಷ್ಟ ಆಸೆ ಮಾಡ್ತಾರಲ್ಲ ಅಂತ. ನೀವೇ ಹಿಂಗೆ ಅಡೀರಿ. ಏನ್ ಖುಷಿ ಪಟ್ಟಾರು? ಏನ್ ಖುಷಿ ಪಟ್ಟಾರು ಅಂತ ಈಗಲೇ ನಿನಗೆ ನಿಮ್ಮ ಊರಿಗೆ ನಿನ್ನ ನಾಯಿ ಇರ್ತಿಗೆ ನಿಮ್ಮ ಅಪ್ಪನಿಗೆ ತಂದಟ್ಟೆ ನಾನು ಕೂಲಿ ಮಾಡಿ ನನಗೇನು ದುಡ್ಡೇ ಏನು ಮರ್ದಿದ್ದು ಉದ್ರದ? ಅದೇ ವಾರವರೆಗೂ ಬಾಡಿಗೆ ಬೆಳ್ಳಗೆ ಅದಕ್ಕೆ ಇದಕ್ಕೆ ಅಂತ ಕೇಳ್ತಿದೀಯ ನೀನು? ನೋಡತ್ತೆ, ನನಗೆ ಕ್ವಾಪ ಬರ್ಸ್ಬೇಡಿ ನೀವು, ಆಯಿತಾ? ಹೇಳ್ತೆ ಅಂತಾನೆ ಅರ್ಥ ಆಯ್ತತ್ತ ನಿಮಗೆ? ನನಗೆ ಕ್ವಾಪವ ಬರ್ಸಕ್ಕೆ ಕೂಡ್ದು. ನಾನು ಆವತ್ತೇ ಹೇಳ್ದೆ, ಅತ್ತೆ ನಂಗೆ ನೋಡ್ಕೊಳಕ್ಕೆ ಆಯ್ಕಿಲ್ಲ, ನನಗೆ ಶಕ್ತಿ ಇಲ್ಲ, ನನ್ನ ಮದುವೆ ಆಯ್ಕಿಲ್ಲ ಅಂದಕ್ಕೆ ಏನಂದ್ರಿ ನೀವು? ಏನಂದ್ರತೆ? ಏನಂದ್ರಿ ಅಂತ ಎಲ್ಲ ನಾನು ತೋರಿಸ್ಕೊಟ್ಟನು. ಏನಿಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡು ಮದುವೆ ಆಗಿದ್ದು. ನಾನು ಹೇಳ್ತಿಲ್ವ ಮೊದಲೇ? ಈಗ ಹೇಳಿಲ್ಲ ಅಂದರೆ ಏನು ಹೇಳ್ದಾನೆ ಈಗ ಹೇಳ್ತೀಯಲ್ಲ ಅಂತ ಅನ್ನಿಬೇಕಾರೆ. ನಾನು 12-20 ನಾನು ಹೇಳ್ಬಿಟ್ಟಯ್ಯ, ನಾನು ಬೇಡವೇ ಬೇಡ, ಈ ಮದುವೆನೇ ಬೇಡ ಅನ್ಕೊಂಡು ನಾನು ತೀರ್ಮಾನ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ದೋನ್ನ ಫೋನ್ ಮಾಡಿ ಎಲ್ಲ ನಾನು ನೋಡ್ಕೊತೀನಿ, ಅದೇನು ಖರ್ಚು ಬಿದ್ದದು ನಾನು ನೋಡ್ಕೊಡ್ತೀನಿ, ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀವು ಈಗ ಮಾತಿದ್ರೆ ಸಾಕು ತಂದ್ಕೊಡ್ತೀನಿ ಅಂದರೆ ಎಲ್ಲರೂ ಓದಿಕೊಳ್ಳೋಕೆ ತಂದ್ಕೊಟ್ಟಿರ? ಓ, ನಾನು ಈಗ ಮಾತು ಬರೋಕ್ಕಿಲ್ಲ ಅಂತ ಮತ್ತೆ ನಮಗೂ ಬರ್ತಾವೆ ಮಾತು. ನೀವು ಒಬ್ಬರು ಎಲ್ಲ ಮಾತು ಕಲ್ತಿರೋರು, ನಮಗೂ ಬರ್ತವೆ. ಮಾತಾಡಬೇಕು ಅಂದ್ರೆ ಮಾತಾಡ್ತೀನಿ, ಅರ್ಥವ ಮಾಡ್ಕೊಳ್ಳಿ ಸ್ವಲ್ಪನಾರೇ. ನೀವು ಏನಿದು ಹಿಂಗಾಡೋದು ನೀವು? ನೀವೇ ಸರಿಯಾ? ನೀವೇ ಸರಿಯತೆ? ಅಲ್ಲ ಬುದ್ಧಿ ನಿನಗೆ ಏನು ಅಂದೆ ನಾನು? ಅಂದಿದ್ದು ನಿಜವೇ. ಅದಕ್ಕೆ ತಂದಾಕ್ನೇಬೇಕು ಅಂತ ಕಾರಣ ಇದ್ದದ? ಯಾಕೆ ನಾನು ತಂದಾಕ? ನಾನು ನಿನಗೇನು ನೀನು ನನ್ನ ಮಗಳು ತಂದ್ಕೊಡ್ತೀನಿ, ನಿನಗೂ ತಂದ್ಕೊಡೋದ? ನಿಮ್ಮ ಅವ್ವ ಅಪ್ಪನ್ನು ಸಾಕ್ತೀನಿ ಅಂತ ಹೇಳಿದ ನಾನು? ಅವ್ರಿಗಾರು ತಂದಾಕ್ತಾನೆ ನೀನು? ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಕಾಲ ಕಳೆದ್ಬಿಟ್ರೆ ಸರಿ ಬಂದ್ಬಿಟ್ಟದ? ಅಲ್ಲ ಇರೋರಿಗೆ ತಂದಾಕಕ್ಕೆ ಯೋಗ್ಯತೆ ಇಲ್ಲ. ಅವನು ಬೇರೆ ಕರೆಯಕ್ಕೆ ಹೋಗಿದ್ದಂತೆ, ನಾನು ಇನ್ನು ಜೀವ ಹೊಂಟೋಲಿ ಅಂತವ. ಆಮೇಲೆ ಸ್ಕೂಲ್ ಸೇರಿಸ್ಬೇಕು, ಫೀಜು ಬಟ್ಟೆ ಬರೆ ಬುಕ್ಕು ಅಂದ್ಕೊಂಡು ನಾನು ಹೇಳ್ತಾರ ದುಡ್ಡ? ನೀ ಸಾಕಿಯ? ಸಾಕಿ ಹೇಳು. ಓ, ತಬ್ರು ಮಗ ಅಂತ ಬರೀ ಹೊಟ್ಟೆ ಹುಡ್ಕೊಬಿಟ್ರೆ ಆಯ್ಕಿಲ್ಲ ಕಣಪ್ಪ. ಅದ್ರ ತಕ್ಕನಾಗ ಮಾಡಬೇಕು. ಮಗ ಬಂದ್ರೆ ಹೊಸಿ ಖರ್ಚು ಬಿದ್ದದ. ಅವ ಅದಕ್ಕೂ ನನ್ನ ಜೀವ ತೆಗಿಯಕ್ಕೇನೋ ಮರುವದಿನ ಬಾಯಿ ಮುಚ್ಕೊಂಡಿರು. ನಾನು ಕಾಫಿ ಪತ್ತಿಸ್ಬಿಡ ನೀನು ಸರಿ ಅದು ಅನ್ನಕತ್ ನೀನು. ಅಲ್ಲ ಕಣತೆ, ನೀವು ನನಗೆ ಮಾತಿತ್ತು ಸಾಕು ಬೈಯೋದು ಆಡೋದು ಮಾಡ್ತಿದ್ದೀರಿ. ನಂದೇನೋ ತಪ್ಪಿದ್ದದ? ನೀವೇ ತಾನೇ ಹೇಳಿದ್ದೆಲ್ಲನೂ. ಎಲ್ಲನೂ ಹೇಳಿ ಉಬ್ಬಿಸ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ಏನು ನಾಟಕ ಆಡ್ತಾಯಿದ್ದೀರಾ ನೀವು? ಓ, ಮದುವೆ ಆಯ್ತಲ್ಲ ಇನ್ನೇನಾದದು ಅಂತವ? ಇನ್ನೇನು ಮಾಡ್ಕೊಳಕ್ಕಾದದು ಇವನು ಅಂತವ? ನನ್ನ ತಾವು ಇವೆಲ್ಲ ಸರಿಯಿಲ್ಲ ನನಗೆ. ಓ, ಏನೋ ತಬ್ಲು ಮಗ ತಗೆ ಪಾಪ ತಗೆ ಏನು ಉಣ್ಬಾರ್ದು ಉಣ್ಕದಿತ್ತ ಅಂತ ಕರೆಯಕ್ಕೆ ಹೋಗಿದ್ದು ನಿಜವೇ? ಓ, ಒಳ್ಳೆ ನಿಮ್ದೊಳ್ಳೆ ಸರಿ ನಿಮ್ಮದು. ನಮ್ಗೆ ಬೇಡ ಅಂತ ನಾವು ಬಿಟ್ಟಾಕಿ ನೀನೆಲ್ಲ ಕರೆಯಕ್ಕೆ ಹೋಗೋದು ನೀನು? ಏನು ಕರೆಯಕ್ಕೆ ಹೋಗೋದು ನೀನು ಯಾಕೆ ಕರಿಬೇಕು ಅಂತ? ನಮಗೆ ಬೇಡ ಅಂತ ನಾವು ಬಿಟ್ಟಾಕಿದ್ಮೇಲೆ ನಿನಗೇನು? ಬಾಯಿ ಮುಚ್ಕೊಂಡಿರೋದು ಕಲಿ ನೀನು. ನಿನ್ಗೆ ಅಷ್ಟು ಕಾಳಜಿ ಇದ್ರೆ ನಿಮ್ಮ ಅವ್ವನಿಗೂ ನಿಮ್ಮ ಅಪ್ಪನಿಗೂ ನೀನು ಹೇಳ್ತೀವಿ ಸಾಮಾನು ತಂದ್ಕೊಡು, ಗೇದಾಕು. ಅವರೇನು ಬೋಂಡ ಬಜ್ಜಿ ಅದು ಇದು ಅಂತ ಬೇಕಾದಂಗೆ ಮಾಡ್ಸ್ಕೊಂಡು ತಿಂತ ಕೂತಿದಾರಂತಾನೆ. ಆಲೆ ಎಣ್ಣೆ ಖಾಲಿ ಆಗೋದೇನು 5 ಲೀಟ್ರಲ್ಲಿ ಒಂದೇ 1 ಲೀಟ್ರದ್ದೇ ಅಂತ ಹೇಳ್ತಿದ್ಲ. ನಾವೇನು ಮುನ್ಸೆಯೋ ದೈವ ಇರಬೇಕೋ ಸಾಯ್ಬೇಕೋ ನಾನು? ಓ, ಅಲ್ಲ ತರಂಗಿಲ್ಲ ಬರಂಗಿಲ್ಲ ಹೊಡಿಲ ಬಂಡಿಯ ಅಂತ ಸರಿ ಬಿಡು. ಅದೇ ಈಗ ನಾನು ಸುಮ್ಗಿಮ್ ಕರೆಕಿಲ್ಲತೆ. ಯಾಕೆ ನಮ್ಮ ಅವ್ವ ಅಪ್ಪನ ಹೇಳಿ ಕಳಿಸ್ಬಿಡನೆ, ನಿಮ್ಮ ಮಗಳು ಮಾತ್ರ ಇಸ್ಕೊಂಡು ನಮ್ಮ ಅವ್ವ ಅಪ್ಪನ ಊರು ಬಿಡ್ಸ್ಬಿಡಣ? ನೀವು ಚೆನ್ನಾಗಂತ ಇದ್ದೀರಿ, ನಾನು ಆ ಬುದ್ಧಿ ಕಲ್ತಿಲ್ಲ. ನಮ್ಮ ಅವ್ವ ಅಪ್ಪನ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡೋಕ್ಕಿಲ್ಲ. ಈಗ ನಮ್ಮ ಅಣ್ಣನೂ ನೋಡ್ಕೊತಿಲ್ಲ ಅವನ್ನ, ನಮ್ಮ ಅವನು ನಮ್ಮ ಅಪ್ಪನೂ ಒಂದು ದಿವಸ ಮಾತಾಡ್ಸಕ್ಕಿಲ್ಲ ಅವರು. ಅಂಥದ್ರಲ್ಲಿ ನಾನು ಕೈ ಬಿಟ್ಬಿಟ್ರೆ ನಮ್ಮ ಅವನು ನಮ್ಮ ಅಪ್ಪನೂ ಎಲ್ಲೋಬೇಕು? ನೀನ್ ತಾನೆ ಹೊಸಿ ಕೈ ಹಿಡ್ಕೊಂಡು ಹೊಸಿ ಚೆನ್ನಾಗಿದ್ಯಪ್ಪ. ಏನು ತಂದು ಹಿಡ್ತಾ ಕೂತಿದ್ಯಾ ಎಲ್ಲಾರ್ಗೂ?
ಎಲ್ಲನೂ ನನ್ನ ಕೈಲಿ ಜೀವ ತೆಗೆಸಿ ನನ್ಗೆ ಆತದ ನನಗೆ ಅದೇ ನೋವು ಬಂದು ಕುಂತೀನಿ ಅದೇನಾಗಿರೋದು ಹಾಸ್ಪಿಟ್ಲಿಗೆ ಹೋದ್ರೆ ಹೆದರಿಕೆ ಆಯ್ತಾ ಕುಂತದೆ ಏನು ಅಂದರು ಏನಪ್ಪ ಅಂದರು ಅಂದ್ಬಿಟ್ಟು ಭಯ ಆಯ್ತಾ ಕುಂತದೆ ಅಂಥದ್ರಲ್ಲಿ ಇವನು ಬಂದಿರೋ ಸುಮಾರು ನೋಡು ಇವನು ತಿನ್ನೋದ್ರೆ ಬಿಟ್ಟಿಟ್ಟು ಅದ್ರ ಮಧ್ಯದಲ್ಲಿ ಬೇರೆ ನೋಡು ಶ್ರೀನಿವಾಸ ಇದೇ ಕೊನೆ ಇನ್ನೊಂದ್ಸತಿ ಅಲ್ಲಿಗೆ ಹೋಗೋದು ಬಿಡೋದು ಮಾಡಿದ್ರೆ ನಾನು ಸುಮ್ಕಿರಕ್ಕಿಲ್ಲ ಅವ ಅಮ್ಮ ಫೋನ್ ಮಾಡಿ ಏನು ಬಾಯಿ ಬಂದಂಗೆ ಹೋಗಿತಾ ಕುಂತಾಳೆ ಅವತ್ತೇ ಬೇಡ ಅಂತ ಅಂದಮೇಲೆ ಇವತ್ತೇಕೆ ನಿಮಗೆ ಮಗ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾಳಂತೆ ಕೊಟ್ಟ ಮೇಲೆ ಹೋಗಿ ಸ್ಟೇಷನಲ್ಲಿ ಕುತ್ಕೊಳ್ವೆ ಸುಮ್ಕಿರು ಜೈಲಲ್ಲಿ ಮುದ್ದೆ ಮುರಿವೆ ಇನ್ನೊಂದ್ಸತಿ ಆ ಕಡೆ ಕಂಡ್ರೆ ಮಕ್ಳು ಕಳ್ಳ ಬಂದಾನೆ ಅಂದ್ಬಿಟ್ಟು ಪೊಲೀಸ್ನವ್ರು ಫೋನ್ ಮಾಡಿಸ್ತೀನಿ ಅಂತ ಅಂದಾಳೆ ಗೊತ್ತಾಯ್ತದೆ ಅನ್ಬೋಸಿವೆ. ಅಲ್ಲ ಕಣತೆ ಬುದ್ಧಿಮತ್ತೆ ಅವ್ರೇನೋ ಮಗ ಒಯ್ದಿರ್ತಾವೆ ದುಡ್ಡದು ಅಂದ್ಬಿಟ್ಟು ಹಂಗೆ ಬಟಾಡ್ತಾವ್ರೆ ಅವ್ರಂಗೆ ಆಡ್ತಾರೆ ನಿಮ್ಗಾರು ಬುದ್ಧಿ ಬೇಡವಾ ಹಂಗೆ ಬಿಟ್ಟು ಕೂತಿದ್ದೀರಿ ಅಲ್ಲ ಕರ್ಕೊಬಂದು ಇಸ್ಕೊಂಡ್ರೆ ಅದೇ ದುಡ್ಡು ನಂಗೆ ಇಸ್ಕೊಟ್ರೆ ಆಯ್ಕಿಲ್ವಾ ಆಗ ನಿಮ್ಮ ತಗ ಬರೋಕೆಲ್ಲ ದುಡ್ಡು ಕೇಳೋಕ್ಕೆ 10 ಲಕ್ಷದಲ್ಲಿ ಹಂಗೋ ಮೇಂಟೈನ್ ಮಾಡ್ಕೊತೀವಪ್ಪ. ಮೇಂಟೈನ್ ಮಾಡಕ್ಕೆ ಕೊಟ್ಟಿರ್ತಾರೆ ಪೊಲೀಸ್ ಸ್ಟೇಷನಲ್ಲಿ ತೀರ್ಮಾನ ಆಗಿರೋದು ಯಾವ ಥರ ಅನ್ಕೊಂಡಿದ್ಯಾ ನೀನು ಆ ಒಯ್ದ ಮೆಜಾರಿಟಿಗೆ ಬಂದು ಆ ಒಯ್ದನಿಗೆ ದುಡ್ಡ ವಾಪಸ್ಸು ಬ್ಯಾಂಕಿನ ತಗೊಳಂಗೆ ಆಗಿರೋದು ನಿನ್ಗೀಗ 10 ಲಕ್ಷ ನಾನು ನೀನು ಯಾರೇ ತಿಪ್ಪರ್ಲಾಗ ಹಾಕೋರ್ವೆ 1 ರೂಪಾಯಿ ತಗೊಳಕ್ಕಾಯ್ಕಿಲ್ಲ ಅವರು ತಗೊಳಕ್ಕಾಯ್ಕಿಲ್ಲ ಗೊತ್ತಾಯ್ತಾ ಹೆಂಗ ದುಡ್ಡು ಮೇಲೆ ಗುರಿ ಮಡಿಕೊಂಡು ಹೋಗಿದ್ದೆ ಇದೇನಪ್ಪ ಅಂತೀನಿ ನಾನು ಯಾವತ್ತೂ ಕಾಳಜಿ ಸರಿ ಬಿಡಿ ನನಗೇನು ಗೊತ್ತಿತ್ತು ಈ ವಿಷಯ ಎಲ್ಲೋ ತಾವು 10 ಲಕ್ಷ ದುಡ್ಡು ಅದಲ್ಲ ಹೆಂಗೋ ಪಾಪ ನಿಮ್ಗೆ ತೊಂದರೆ ಆಯ್ತದೆ ಅಂದ್ಬಿಟ್ಟು ನಾನು ಇದು ಮಾಡಿದ ಕತೆ ಅದು ಬಿಟ್ರೆ ಏನು ಕೊಳ್ಳೆ ಹೊಡ್ಕೊಳ್ಳೋಕೆ ಹೋಗಿತ್ತಿಲ್ಲ ಅಂತಾವು. ನೀನು ಸುಮಾರಾಗಿದ್ದೆ ನೀನು ಅಲ್ಲ ನೀನು ಭಾಳ ಬುದ್ಧಿ ಕಲ್ತಿದ್ದೀನಿ ನೀನು ಕಣಪ್ಪ ದುಡ್ಡು ನಾಸೆಗೆ ಹೋಗಿದ್ದೆ ದುಡ್ಡು ನಾಸೆಗೆ ಕೊಡ್ತಾರೆ ಅವರು ಅಂತ ಇಸ್ಕೊಳ್ಳೋದೇ ಅವ್ರು ನಿನ್ಗಿಂತ ಇದು ಹೋಗು ಅವತ್ತೇ ಪೊಲೀಸ್ ಸ್ಟೇಷನಲ್ಲೆಲ್ಲ ಬಿಗಿ ಬಂದು ವ್ಯವಸ್ಥೆ ಕಂತೆ. ಸರಿ ಆಯಿತು ಅದೇನು ಸಾಮಾನು ಅಲ್ಲೇ ತಿರೋಗವೆ ಅಂತ ಕುಂತಿದ್ಲು ಹಾಕಿ ಕಾಸ ಸಾಮಾನು ತೆಗೆದುಕೊಡ್ಬೇಕು ಹೊಡಿಕಂಗೆ ಕುಂತೀನಿ ನೀನು ಕೊಡಕ್ಕೆ ಕೇಳ್ದಂಗೆ ಬರ್ಬೋದಿನ ಮಾಡ್ಬೇಕು ಫೋನ ಈಗ ಒಂದು ಆರಾಗಿಲ್ಲ ಸಾಮಾನು ತಗೊಟ್ಬಿಟ್ಟು ದಗಿ ಹಿಡ್ಕೊಳೋದೆ ಅಂದರು ಅದೇನಾದ್ರು ತಿನ್ನೋದು ಹಂಗೆ ತಿನ್ನಕ್ಕೂ ಉಣ್ಣಕ್ಕೂ ಒಂದು ಅಳತೆ ಪ್ರಮಾಣ ಇರ್ತದೆ ನೀನೇ ಸರಿಯಾ ನೀನು ಸಣ್ಣಕ್ತಿ ಬಂದು ಮುಣಕ್ಕ ಅಂದರು ಅಲ್ಲ ಏನು ಗೊತ್ತಾಯ್ತಿಲ್ವೇ ಒಂಚೂರುವೆ ಅಳತೆ ಪ್ರಮಾಣ ಅನ್ನೋದಿರ್ಬೇಕು ತಿನ್ನಕ್ಕೂ ಅಲ್ಲ ತಿನ್ನಕ್ಕೆ ಹುಟ್ಟಿದೆಯಲ್ಲ ಕತ್ತಾಕು ಅದೇ ಸುಮ್ಮನೆ ಮಾತಾಡಿ ನೀವು ಹಾಕಿ ದುಡ್ಡು ಹಾಕಿರೋ ಇಲ್ಲ ಸಾಮಾನು ತೆಗೆದುಕೊಟ್ಟಿರೋ ಬರ್ತೀನಿ ನಂತಾವು ದುಡ್ಡಿಲ್ಲ ಕಣಪ್ಪ ನಂತಾವು ಸಾಮಾನಿಗೂ ಇಲ್ಲ ದುಡ್ಡು ನನಗೆ ನಿನ್ನ ಕೈ ಕೊಡೋಕ್ಕೂ ಇಲ್ಲ ಹೇಳ್ತಾರ ನಾನು ಇನ್ನುವೇ ಅವತ್ತಿಂದ ಸಾಲ ತೀರಿಸಿ ಸಾಕಾಗದೆ ನೀನು ಕೇಳಿದಾಗ ಅತ್ತೆ ಇಟ್ಕೆ ಅನ್ಕೊಂಡು ನಾನು ತಗ 1 ರೂಪಾಯಿ ದುಡ್ಡಿಲ್ಲ ನಿಂದ ಅಮ್ಮ ಯಾಕಂದ್ರೆ ಶ್ರೀನಿವಾಸ ನಿನ್ನ ಕಾಲನಾರೇ ಬೀಳ್ತೀನಿ ನಿನ್ನ ಸಂಸಾರ ನೀನು ಸಾಕಬಿಡಪ್ಪ. ಅದೆಲ್ಲ ಆಯ್ಕಿಲ್ಲ ಕಣತೆ ನೀವು ಹಿಂಗೆ ಹೇಳೋ ನಾನು ಊರು ಬಿಟ್ಬಿಡ್ಬೇಕಾಯ್ತದ ನಾನು. ಹಂಗೆ ಬೇರೆ ಮಾಡ್ಬಿಡು ನನ್ನ ಮಗಳ ಭಾಳ ತಂತ್ರ ಮಾಡ್ಬಿಡು ನೀನು ಬಿಟ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಬಿಟ್ಬಿಟ್ಟು ಹೋಗ್ಬೇಡ್ದು ಅಂದ್ರೆ ಅದೇನು ಕೊಡಿ ಸಾಮಾನು ತಗೊಡಿ ಹೆಂಗೋ ಭಾನುವಾರ ಸೋಮವಾರ ತಗೊಟ್ಟನು ಅಲ್ಲಿಗೆ ಅಂಟವೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೇಳು. ನಾನು ಅವೆಲ್ಲ ಹೇಳಕ್ಕಾಗಿಲ್ಲ ತಗೊಡಿ ಅಷ್ಟೇ ಅಲ್ಲ ದೊಡ್ಡದಾಗಿ ಹೇಳ್ಬಿಟ್ಲು ಈಗ ತಗೊಳಕ್ಕಾಗಿಲ್ವಂತೆ ನಾನು ಹಣೆ ಬರ್ಬೇಕು ಸರಿಲ್ಲ ಹೆಂಗೋ 10 ಲಕ್ಷ ನನ್ನ ಕೈ ಸೇರ್ತದೆ ಅಂತ ಆಸೆ ಆಗಿದೆ ಅದಕ್ಕೂ ಎಲ್ಲ ನಿದ್ದು ಮಾಡೋರಲ್ಲ ಕರ್ಮ ಈಗ 10 ರೂಪಾಯಿಗೂ ಮತ್ತೆ ಕೇಳ್ಬಿಟ್ಟು ಬೈಸ್ಕೊಂಡು ಇಸ್ಕೋಬೇಕು ಇದೊಳ್ಳೆ ಹಣೆ ಬರ ಆಗೋಯ್ತು ಯಾಕಾರ ಮದುವೆ ಅದು ನಾನು ಹೆಂಗೋ ದುಡ್ಡು ಸಿಗ್ತದೆ ಅಂತ ಆಸೆಯಿಂದವ ಹೋಗಿ ನಾನು ತಗ್ಲಾಕೊಂಡಂಗೆ ಆಯ್ತಲ್ಲ ಇದ್ಯಾ ಹಣೆ ಬರ ಅಂದ್ರೆ ನನಗೆ ಸುಮ್ಮನೆ ಇರ್ದಾನೆ ಅಯ್ಯೋ ಕಣಕಂಡ್ರಪ್ಪ ಅದಾಗೆ ಏನು ಮಾಡಬೇಕು ಏನೋ ಒಂದು ಅರ್ಥ ಆಯ್ತಲ್ಲ. ಸರಿ ಕಣ್ರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ.